ಇನ್ನೊಂದು ಹೋ 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 ದಿಂಬು ರಗ್ಗು ಅಡುಗೆ ಮನೆಯಾಗೆ ದಿಂಬು ರಗ್ಗು ತಗೊಬಂದು ಏನು ಮಾಡ್ತಿದ್ಯಮ್ಮೆ? ಎಲ್ಲೂ ಕಾಣ್ತಾನೆ ಇಲ್ವಲ್ಲ ನೀನು ಅಂತ ಅನ್ಕಂಡೆ. ಓಹೋ, ನನ್ನ ಸವಾಸನೇ ಬೇಡ ಅಂತ ದೂರ ನಿಂತ್ಕೊಬಿಟ್ಟಿದ್ದಿ ಅಲ್ವೇ? ಎದ್ದು ಬಿಡು, ದೂರಕ್ಕೆ ಎದ್ದು ಬಿಡು. ನೀನು ದೂರಕ್ಕಿದ್ದಷ್ಟು ನನಗೆ ಒಂಥರ ಸಮಾಧಾನ. ಅಯ್ಯ, ಓಹೋ ತಕಳಪ್ಪ ಮೈಸೂರು ಪಾಕು. ಇದನ್ನು ಹೋಗಿ ಗ್ರೀಸ್ಮಿಗೆ ಕೊಟ್ಟು ಅವಳು ಬಾಯಿ ಸಿಹಿ ಮಾಡಿ ಆಮ್ಯಾಕೆ ನನ್ನ ಮನ್ಸನ್ನ ಸಿಹಿ ಮಾಡ್ಕೊಂಡ್ಬಿಡ್ಬೇಕು. ಗ್ರೀಸ್ಮಿಗೆ ಮೈಸೂರು ಪಾಕ್ ಇಷ್ಟ ಆಯ್ತದೆ ಅಂತ ಅನಿಸ್ತದೆ. ಹೆಂಗನ ಮಾಡಿ ತಿನ್ಸ್ಬಿಡಮ್ಮ ಮೈಸೂರು ಪಾಕು. ಆಹಾ, ಪಾಕು ಪಾಕು ಮೈಸೂರು ಪಾಕು ಸಕ್ಕತ್ತಾಗದೆ. ಇದನ್ನ ತಿಂದ್ರೆ ಗ್ರೀಸ್ಮಿ ಬೀಳೋದಂತೂ ಗ್ಯಾರಂಟಿ. ಓ ಗ್ರೀಸ್ಮಿ ನೀನಂದ್ರೆ ನಂಗಿಷ್ಟ ಕಣೆ, ನನ್ನಿಂತಾವ ಬತ್ತೀವ್ ಕಣೆ. ನೆನಪಾಗ್ತಿದ್ಯಾ ನಾನು ನಿನಗೆ ಅಪ್ಪ ಅಂತ? ಅವತ್ತು ತಪ್ಪು ಮಾಡಬೇಡ ಅಂತ ಅಣ್ಣ ತಮ್ಮ ನಾನು ಅಂಗಲಾಚಿ ಬೇಡ್ಕೊಂಡ್ವಲ್ಲ, ಅವತ್ತು ನೆನಪಾಗ್ಲಿಲ್ವಾ ನಾನು ನಿಮ್ಮ ಅಪ್ಪ ಅಂತ? ಹಾಗೆ ಈಗ ನಮ್ಗೆಲ್ಲ ನೀನ್ ಯಾರು? ಈ ರುದ್ರ ನಮ್ಮ ಮದುವೆ ಆದ ಮರುಕ್ಷಣನೇ ಮಗಳು ಗ್ರೀಷ್ಮ ನನ್ನ ಪಾಲಿಗೆ ಸತ್ತೋದ್ಲು. ಯಾಕೆ ಹೀಗಾಗ್ತಿದೆ? ನಾನು ಏನ್ ಮಾಡ್ದೆ ಅಂತ ಅಪ್ಪಾಜಿ? ಅಣ್ಣನ್ಗೆ ಅಪ್ಪನ್ಗೆ ಎಲ್ಲ ಇಷ್ಟೊಂದು ಸಿಟ್ಟು. ನೋಡಿದ್ರೆ ನಾನು ಇವತ್ತಿನ ಪರಿಸ್ಥಿತಿಗೆ ಗೌವಕ್ಕನೇ ಕಾರಣ. ಆದ್ರೆ ಅವಳಿಗೆ ಮಾತ್ರ ಯಾರು ಏನು ಅನ್ನಲ್ಲ. ಯಾಕೆ? ಅವಳವತ್ತು ನನ್ನ ಮದ್ವೆ ನಿಲ್ಸಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನನ್ನ ಪರಿಚಯ ಮನೇಲಿ ಎಷ್ಟು ಆರಾಮಾಗಿರ್ತಿದ್ದೆ. ಆದ್ರೆ ಅವಳ ದೆಸೆಯಿಂದ ನನ್ನ ಮದ್ವೆನೂ ನಿಲ್ತು. ನಾನು ಈ ರುದ್ರನ್ ಮದ್ವೆ ಆಗೋ ಥರ ಆಯಿತು. ಅವಳ ಮೇಲಿನ ಸೇಡಿಗೆ ನನ್ನ ಜೀವನನೇ ಹಾಳಾಗೋಗ್ತಿದೆ. ಗ್ರೀಸು, ಗ್ರೀಸು ಯಾಕವ ಅಳ್ತಿದ್ಯಾ? ನಾನೇ ಕಳ್ಳಿ, ಕಣ್ಣಲ್ಲೇನೋ ಧೂಳೋಗಿತ್ತು, ಅದಕ್ಕೆ ಹಾಗೆ ಕಾಣಿಸ್ತಿದೆ ಅಷ್ಟೆ. ಆಟೆಯ ಗ್ರೀಸ್ಮಿ, ನಿಂಗೋಸ್ಕರ ಏನು ತಂದಿದ್ದೀನಿ ಗೊತ್ತೇ? ತಕ್ಕಬತ್ತೀನಿ ಇರು. ಗ್ರೀಸು, ಇಲ್ಲಿ ನೋಡು, ನಿಂಗೋಸ್ಕರ ಏನು ತಗೊಬಂದಿದ್ದೀನಿ ಅಂತ. ಮೈಸೂರು ಪಾಕು ನಿಂಗೆ ಅಂತವಾ ಸ್ಪೆಷಲ್ಲಾಗಿ ಮಾಡಿಸ್ಕೊ ಬಂದಿರೋದು. ತಕ ತಿನ್ನು, ತಗ ಗ್ರೀಸು, ತಕ 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 ತಿನ್ನು. ಅದು ನಂಗೆ ಯಾಕೋ ತಿನ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನಾನು ಆಮೇಲೆ ತಿಂತೀನಿ. ಅಯ್ಯೋ, ಆಮೇಕೆ ಅಂತಂದ್ರೆ ಎಲ್ಲ ಹಾಳಾಗೋಯ್ತದೆ. ಈಗ ಫ್ರೆಶ್ ಆಗದೆ, ಈಗಲೇ ತಿನ್ಕೊಂಡ್ಬಿಡ್ಬೇಕು. ತಕ ತಕ ತಿನ್ನು. ನಾನು ಈ ಥರ ಎಲ್ಲ ಯಾರಿಗೂ ಯಾವತ್ತೂ ಮಾಡೇ ಇಲ್ಲ.
ಯಾರಿಗಾದ್ರೂ ಈ ಥರ ಮಾಡಿವ್ನಿ ಅಂತಂದ್ರೆ ಇದೇ ಮೊದಲು ಕಣಮಿ. ಒನ್ ಆ್ಯಂಡ್ ಓನ್ಲಿ ಗ್ರೀಸ್ಮಿ. ತಕ ತಕ ತಿನ್ನು ತಿನ್ನು ತಿನ್ನು. ನಾನೇ ತಿಂತೀನಿ. ಹಸಿ ಬಂದೆ. ರಾತ್ರಿ ಆಯ್ತು ಮಲಗೋಣ. ಅಯ್ಯೋ ತಡ್ಕೊಳಕಾಯ್ತಿದ್ದೆ. ಅಯ್ಯೋ ರೀ, ಏನಾಗಿದೆ ನಿಮ್ಗೆ? ಬದುಕಿರೋರ್ ಫೋಟೋಗೆ ಯಾರಾದ್ರೂ ಹಾರ ಹಾಕ್ತಾರಾ? ಅವಳ ನಮ್ಮ ಮಗಳು ರೀ. ಬನ್ನಿ ಈ ಕಡೆ. ನಿಮ್ ಮುಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಅವಳು ನಮ್ಮ ಪಾಲಿಗೆ ಸತ್ತು ಹೋಗಿದ್ದಾಳೆ. ನಿಮ್ ಕಣ್ಣೆದ್ರಿಗೆ ಸಂಸ್ಕಾರ ಮಾಡಿ ಬಂದಲ್ಲ, ತಿಥಿ ಮಾಡೋದು ಒಂದೇ ಬಾಕಿ. ರೀ, ನಾನು ಅವಳ ಅಮ್ಮ ಇನ್ನೂ ಬದುಕಿದ್ದೀನಿ. ನನ್ನ ಮುಂದೆ ನಿಂತ್ಕೊಂಡು ಅವಳು ತಿಥಿ ಮಾಡ್ಬಿಡ್ತೀನಿ ಅಂತ ಹೇಳೋದಕ್ಕೆ ನಿಮಗೆ ಮನ್ಸಾದ್ರೂ ಹೇಗ್ರಿ ಬರುತ್ತೆ? ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಇದು ನಾನು ಅವಳು ಕೊಡ್ತಾ ಇರೋ ಶಿಕ್ಷೆ. ಈಗ ನಾನು ನೀವು ಅನುಭವಿಸ್ತಾ ಇದೀವಲ್ಲ, ಅದು ಒಂಥರ ಶಿಕ್ಷೆನೆ ನಮ್ಮ ಪಾಲಿಗೆ. ಸರಿ, ಹಾಗಾದ್ರೆ ಗೌರಿ ಪಾಲಿಂದು ಅವಳಿಗೆ ಯಾಕೆ ಶಿಕ್ಷೆ ಇಲ್ಲ? ನನ್ನ ಪಾಲ ಗ್ರೀಷ್ಮ ಇಲ್ಲ, ಸತ್ತೋದ್ಲು ತಿಥಿ ಮಾಡ್ಬೇಕು ಅಂತ ಹೇಳ್ತಿದ್ದೀರಲ್ವಾ? ಇಷ್ಟೆಲ್ಲ ರಾದ್ಧಾಂತಕ್ಕೆ ಕಾರಣ ಗೌರಿ. ಅವಳ ತಿಥಿನೂ ಮಾಡ್ಬೇಕಲ್ವಾ? ಹೌದು ರೀ, ಹೌದು. ಗೌರಿ ಅವತ್ತು ಮದ್ವೆ ನಿಲ್ಲಿಸ್ಲಿಲ್ಲ ಅಂತಿದ್ರೆ ನಮ್ ಗ್ರೀಷ್ಮ ಯಾಕ್ರಿ ಆ ರುದ್ರನ್ ಮದ್ವೆ ಮಾಡ್ಕೊಂಡು ಆ ಮನೆಗೆ ಹೋಗ್ತಿದ್ಲು? ಇಷ್ಟಕ್ಕೆಲ್ಲ ಕಾರಣ ಗೌರಿನೇ. ಅವಳಿಂದ ಇವತ್ತು ನಮ್ ಗ್ರೀಷ್ಮನ್ ಜೀವನನೇ ಹಾಳಾಗೋಯ್ತಲ್ರಿ. ಹೇಳಿ, ಅವಳಿಗೆ ಯಾಕೆ ನೀವು ಶಿಕ್ಷೆ ಕೊಡ್ತಿಲ್ಲ? ಗೌರಿ ಏನಂದೆ ನೀನು? ಗ್ರೀಷ್ಮನ್ ಜೀವನ ಹಾಳಾಗೋದಕ್ಕೆ ನಾನೇ ಕಾರಣನ? ನಿಜವಾಗ್ಲೂ ನಿನಗೆ ಹಾಗನ್ಸುತ್ತಾ? ಹೌದೇ, ನನ್ಗೆ ಹಾಗೆ ಅನ್ಸೋದು. ತಾಳಿ ಕಟ್ಟೋ ಟೈಮಲ್ಲಿ ಬಂದು ಅಷ್ಟು ಜೋರಾಗಿ ಕಿರ್ಚಿ ಮದ್ವೆ ನಿಲ್ಸಿದ್ಯಲ್ಲ,
ಅದ್ ನಿನಗೆ ಸರಿ ಅನ್ನಿಸ್ತಿದ್ಯಾ ಗೌರಿ? ಮೀರಾ ಅವ್ರೆ, ನಾನ್ ಮಾತಾಡ್ತಿರೋದು ಗೌರಿ ಜೊತೆ. ದಯವಿಟ್ಟು ನೀವು ಸುಮ್ಮನೆ ಇದ್ಬಿಡಿ. ಅಮ್ಮ, ಆ ಪರಿಚಯ ಒಳ್ಳೆ ಹುಡುಗ ಅಲ್ಲ ಅಮ್ಮ. ಅವನು ಮದುವೆ ಆಗಿದ್ದಿದ್ರೆ ಗ್ರೀಷ್ಮ ನಿಜವಾಗ್ಲೂ ಸುಖವಾಗಿ ಇರ್ತಿರ್ಲಿಲ್ಲ. ನೀನ್ ಈಗ್ಲೂ ತಲೆ ಬುಡ ಇಲ್ದೇ ಇರೋ ಮಾತನ್ನೇ ಆಡ್ತಿದ್ಯಾ ಗೌರಿ?